ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಕಥೆಯ ಹೆಸರು ಕುರಿಮರಿ ಮತ್ತು ತೋಳ. ಒಂದು ಕಾಡಿನಲ್ಲಿ ತೋಳ ವಾಸವಾಗಿರುತ್ತೆ. ಅದು ತನಗೆ ಬೇಕಾದ ಆಹಾರ ಆದ ಕುರಿನ ಯಾವಾಗಲೂ ಹುಡ್ಕೊಂಡೋಗಿ ತಿಂತಾ ಇರುತ್ತೆ. ಇದು ತನ್ನ ಮಾತಿಂದ ಚಮತ್ಕಾರದಿಂದ ಮಾತಾಡಿಬಿಟ್ಟು ಆ ಕುರಿನ ಹತ್ತಿರ ಬರೋಂಗೆ ಮಾಡಿ ಹಿಡ್ಕೊಂಡು ತಿಂತಾ ಇರುತ್ತೆ. ಹೀಗಿರಬೇಕಾದ್ರೆ ಒಂದು ಸಣ್ಣ ಕುರಿಮರಿ ಆ ತೋಳದ ಕೈ ಸಿಕ್ಕಾಕೊಂಡ್ಬಿಡುತ್ತೆ. ಅದು ತುಂಬ ಬೇಡ್ಕೊಳುತ್ತೆ, ನಾನು ತಿನ್ನಬೇಡ, ನಾನು ಬಿಟ್ಬಿಡು ಅಂತ ಎಷ್ಟು ಕೇಳಿದ್ರು ಕೂಡ ತೋಳಕ್ಕೆ ಮನಸ್ಸೇ ಕರಗಲ್ಲ. ಕುರಿಮರಿ ಅವಾಗ ಏನು ಮಾಡುತ್ತೆ, ಮನಸ್ಸಲ್ಲಿ ಯೋಚನೆ ಮಾಡುತ್ತೆ, ಏನಾದರೂ ಮಾಡಿ ತಪ್ಪಿಸ್ಕೊಬೇಕಲ್ಲ ನಾನು ಅಂದ್ಬಿಟ್ಟು ಒಂದು ಪ್ಲ್ಯಾನ್ ಮಾಡುತ್ತೆ. ಪ್ಲ್ಯಾನ್ ಮಾಡಿ ಹೇಳುತ್ತೆ, ತೋಳರಾಯ, ಒಂದು ಕೆಲಸ ಮಾಡು, ನಾನು ತಿನ್ನು, ನೀನು ಪರವಾಗಿಲ್ಲ, ಹಿಂಗೆ ನಾನು ಸಾಯ್ತೀನಿ, ನನ್ನ ಕೊನೆಯ ಆಸೆ ಪೂರೈಸು ಅಂತ ಹೇಳುತ್ತೆ. ಅದಕ್ಕೆ ತೋಳ ಏನು ಅಂತ ಕೇಳುತ್ತೆ. ಏನಿಲ್ಲ, ನಾನು ಕುಣಿತೀನಿ, ನೀವು ಜಸ್ಟು ಒಂದು ಕೊಳಲು ಉದ್ದರೂ ಸಾಕು, ಅದನ್ನು ನಾನು ನೋಡಿ ಆಸೆ ಪಡ್ತೀನಿ, ಖುಷಿ ಪಡ್ತೀನಿ ಅಂತ ಹೇಳುತ್ತೆ. ಅದಕ್ಕೆ ತೋಳ ಅಷ್ಟೇ ತಾನೇ, ಸರಿ ಡ್ಯಾನ್ಸ್ ಮಾಡು ಅಂತ ಹೇಳುತ್ತೆ. ಇದು ಡ್ಯಾನ್ಸ್ ಮಾಡ್ತಾ ಕೊಳಲು ಊದ್ತಾ ಇರುತ್ತೆ. ಆ ಸೌಂಡನ್ನು ಕುರಿಕಾಯನು ಕೇಳಿಸ್ಕೊಂಡ್ಬಿಟ್ಟು ಹುಡ್ಕೊಂಡು ಬರ್ತಾನೆ. ಅಲ್ಲಿ ಗೊತ್ತಾಗುತ್ತೆ ತೋಳ ತನ್ನ ಕುರಿನ ಸಾಯಿಸೋಕ್ಕೆ ಟ್ರೈ ಮಾಡ್ತಿದೆ ಅಂತ. ತಕ್ಷಣ ತನ್ನ ಬಂದೂಕು ತೊಗೊಂಡು ಅದನ್ನ ಎದುರಿಸೋ ಸ್ಟಾರ್ಟ್ ಮಾಡ್ತಾನೆ. ಅದು ನೋಡ್ತಿದ್ದಂಗೆ ತೋಳ ಎದುರ್ಕೊಂಡು ಹೊಡೋಗ್ಬಿಡುತ್ತೆ. ಇದರಿಂದ ಕುರಿಮರಿ ತನ್ನ ಪ್ರಾಣ ಉಳಿಸ್ಕೊಳುತ್ತೆ. ಸೊ ಮೂರ್ಖ ತೋಳ ತನ್ನ ಆಹಾರನ ಕಳ್ಕೊಂಬಿಡುತ್ತೆ. ಈ ಕತೆ ನೀತಿ ಏನು ಹೇಳುತ್ತಪ್ಪ ಅಂದರೆ, ಬುದ್ಧಿವಂತಿಕೆಯಿಂದ ಯಾವಾಗಲೂ ವರ್ತಿಸಬೇಕು ಅಂತ. ಥ್ಯಾಂಕ್ ಯು ಗೆಳೆಯರೆ. ಈ ಕತೆ ನಿಮ್ಗೆ ಇಷ್ಟ ಇದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.